ಕೂಡ ಕೇರಳ ಗಡಿಯಲ್ಲಿ ರಾಜೀವ್ ಗೌಡ ಬಂಧನ ಆಗಿದೆ. ಕಾಂಗ್ರೆಸ್ ಮುಖಂಡ ಧಮ್ಕಿ ಲೀಡರ್ ರಾಜೀವ್ ಗೌಡ ಬಂಧನ. ಕೇರಳ ಗಡಿಯಲ್ಲಿ ರಾಜೀವ್ ಗೌಡನನ್ನ ಪೊಲೀಸರು ಬಂಧಿಸಿದ್ದಾರೆ. ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ಧಮ್ಕಿಯನ್ನ ಹಾಕಿದ್ದ, ಅವಾಚ್ಯವಾಗಿ ನಿಂದಿಸಿದ್ದ. ಅದಾದ್ಮೇಲೆ ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ಓಡಾಡಿಕೊಂಡಿದ್ದಂತಹ ರಾಜೀವ್ ಗೌಡ ಬಂಧನ ಆಗಿದೆ. ಕೇರಳ ಗಡಿಯಲ್ಲಿ ರಾಜೀವ್ ಗೌಡನನ್ನ ಬಂಧಿಸಲಾಗಿದೆ. ಕಳೆದ 3-4 ದಿನಗಳಿಂದ ಈತ ಮಂಗಳೂರಿನಲ್ಲಿ ಇದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಯಾವಾಗ ಆ ಮಾಹಿತಿಯ ಮೇರೆಗೆ ಪೊಲೀಸರು ಕಾರ್ಯಾಚರಣೆಗಿಳಿದು ಮಂಗಳೂರಿಗೆ ತೆರಳುತ್ತಾರೋ ಈತ ಅಲ್ಲಿಂದನೂ ಕೂಡ ಎಸ್ಕೇಪ್ ಆಗ್ತಾನೆ. ಆದರೆ ಕೇರಳಕ್ಕೆ ಹೋದ್ನಾ, ಗೋವಾ ಕಡೆ ಹೋದ್ನಾ, ಎಲ್ಲಿ ಹೋದ ಅನ್ನೋದೇ ಗೊತ್ತಾಗೋದಿಲ್ಲ. ಆತ ರೈಲ್ವೆ ಸ್ಟೇಷನ್ ಬಳಿ ಹೋಗಿದ್ದು ಹೊರಗಡೆನೆಯ ಸಿಸಿಟಿವಿ ಕ್ಯಾಮೆರಾ ದೃಶ್ಯದಲ್ಲಿ ಸೆರೆಯಾಗಿತ್ತು. ಆದರೆ ಒಳಗಡೆ ಇದ್ದಂತಹ ದೃಶ್ಯ ಸಿಕ್ಕಿರಲಿಲ್ಲ. ಇದೀಗ ಕೊನೆಗೂ ಕೂಡ ಪೊಲೀಸರು ರಾಜೀವ್ ಗೌಡನನ್ನ ಬಂಧಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಹೇಗ್ ನಡೀತು ರಾಜೀವ್ ಗೌಡ ಬಂಧನ ಕಾರ್ಯಾಚರಣೆ ಅಂತ? ಚೈತ್ರ, ಈಗಾಗಲೇ ರಾಜೀವ್ ಗೌಡ ಬಂಧನ ಮಾಡಬೇಕು ಅಂತ ಒಂದು ಚಿಕ್ಕಬಳ್ಳಾಪುರದಲ್ಲೇ ಸ್ಪೆಷಲ್ ಟೀಮ್ ಮಾಡ್ಕೊಂಡು ಹುಡುಕಾಟವನ್ನ ಮಾಡ್ತಾ ಇದ್ರು. ಯಾಕೆಂದ್ರೆ ಆತನ ಮೇಲೆ ಏನು ಜನವರಿ 14ನೇ ತಾರೀಕು ಕೇಸ್ ರಿಜಿಸ್ಟರ್ ಆಗುತ್ತೋ, ಜೊತೆಗೆ ಮತ್ತೆ ಹೈಕೋರ್ಟ್ ಅಲ್ಲೂ ಆತನ ಬೇಲ್ ರಿಜೆಕ್ಟ್ ಆಗುತ್ತೆ. ಈ ಸಂಬಂಧಪಟ್ಟಂತೆ ಮತ್ತೆ ಲುಕೌಟ್ ನೋಟಿಸ್ ಕೂಡ ಕೊಟ್ಟಿದ್ರು. ಎಲ್ಲೂ ಕೂಡ ದೇಶದಿಂದ ಹೊರಗಡೆ ಹೋಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ಎಲ್ಲವೂ ಕೂಡ ಲುಕೌಟ್ ನೋಟಿಸ್ ಅನ್ನು ಕೊಟ್ಟಿದ್ರು. ಅಂತಿಮವಾಗಿ ಏನ್ ಅಮೃತ ಗೌಡ ಏನ್ ಕಂಪ್ಲೇಂಟ್ ಕೊಟ್ಟಿದ್ರು, ಆಕೆ ಏನ್ ಆಫೀಸರ್ ಅಲ್ಲಿ ಚಿಕ್ಕಬಳ್ಳಾಪುರ ಮುನ್ಸಿಪಲ್ ಇದ್ರಲ್ಲಿ ಸಂಬಂಧಪಟ್ಟಂತೆ ಅವರು ಕಂಪ್ಲೇಂಟ್ ಕೊಟ್ಟ ಆ ಹಿನ್ನೆಲೆಯಲ್ಲಿ ಈಗ ಸಂಬಂಧಪಟ್ಟಂತೆ ಆ ಒಂದು ಕೇಸನ್ನು FIR ಕೂಡ ರಿಜಿಸ್ಟರ್ ಆಗಿತ್ತು. ಮತ್ತೆ ಕಾಂಗ್ರೆಸ್ ಪಾರ್ಟಿಯಿಂದನೂ ಕೂಡ ಆತನನ್ನ ಅವನ ಉಚ್ಚಾಟನೆ ಮಾಡಿದ್ರು. ಈ ಸಂಬಂಧಪಟ್ಟಂತೆ ಹುಡುಕಾಟವನ್ನ ಮಾಡ್ತಾ ಇದ್ರು. ಅಂತಿಮವಾಗಿ ಇದೀಗ ಕೇರಳದಲ್ಲಿ ಸಿಕ್ಕಿದ್ದಾನೆ ಅನ್ನೋ ಒಂದು ವಿಚಾರವೂ ಕೂಡ ಸಿಕ್ಕಿದೆ. ಈಗ ಚಿಕ್ಕಬಳ್ಳಾಪುರ ಪೊಲೀಸರು ಆತನನ್ನ ಈಗಾಗಲೇ ಆತನ ವಶಕ್ಕೆ ತಗೊಂಡು ಅರೆಸ್ಟ್ ಮಾಡಿ ಆತನನ್ನ ಬೆಂಗಳೂರು ಅಂದ್ರೆ ಚಿಕ್ಕಬಳ್ಳಾಪುರ ಕಡೆಗೆ ಈಗ ಕರ್ಕೊ ಬರ್ತಾ ಇದಾರೆ ಅನ್ನೋ ಒಂದು ಮಾಹಿತಿ ಇದೆ. ಕೇರಳದಲ್ಲಿ ಎಲ್ಲಿದ್ದ ಏನು, ದಿನ ಎಲ್ಲಿದ್ದ ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ಸಂಪೂರ್ಣವಾದ ಮಾಹಿತಿಯನ್ನ ಕಲೆ ಹಾಕ್ತಾ ಇದಾರೆ. ಒಟ್ಟಾರೆ ಈಗ ಸಂಬಂಧಪಟ್ಟಂತೆ ಆತನ ಅಂತಿಮವಾಗಿ ಆಲ್ಮೋಸ್ಟ್ ಏನು ಒಂದು 10ನೇ ದಿನದಿಂದ ಆತ ಪೊಲೀಸರಿಗೆ ಒಂದು ಚಾಲೆಂಜ್ ತಲೆ ಮಸ್ಕೊಂಡು ಓಡಾಡ್ತಾ ಇದೆ. ಅಂತಿಮವಾಗಿ ಪೊಲೀಸರು ಆತನನ್ನ ಟ್ರ್ಯಾಕ್ ಮಾಡಲು ಯಶಸ್ವಿಯಾಗಿದ್ದಾರೆ. ಈ ಸಂಬಂಧಪಟ್ಟಂತೆ ಆತನನ್ನ ಈಗ ಅರೆಸ್ಟ್ ಮಾಡಿ ಆತನನ್ನ ಚಿಕ್ಕಬಳ್ಳಾಪುರಕ್ಕೆ ಕರ್ಕೊ ಬರ್ತಾ ಇದ್ದಾರೆ. ಧನ್ಯವಾದ ಕಿರಣ್, ತಮ್ಮೆಲ್ಲ ಮಾಹಿತಿಗಾಗಿ.